ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಬಂದು ಕಾಯಿ ಹೋಳಿಗೆ. ಕಾಯಿ ಹೋಳಿಗೆಗೆ ಫಸ್ಟ್ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿನ ನೆನೆಸಿಡ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು 2 ಸ್ಪೂನ್ ಗಸಗಸೆನ ತೊಗೊಂಡು ಈ ಥರ ಹುರ್ಕೊಳಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು 2 ತೆಂಗಿನಕಾಯಿ ಮತ್ತು ಒಂದು 3 ಬೆಲ್ಲದ ಅಚ್ಚಲ್ಲ, ಬೆಲ್ಲದ ಉಂಡೆ ತೊಗೊಳ್ಳಿ. ಅಚ್ಚಲ್ಲಿ ಸ್ವೀಟ್ ಕಡಿಮೆ ಇರುತ್ತೆ. ಸೊ 2 ತೆಂಗಿನಕಾಯಿಗೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಆ ಥರ ಈ ಬೆಲ್ಲ ತೊಗೋಬೇಕಾಗುತ್ತೆ. ಸೊ ಇವಾಗ 2 ತೊಗೊಂಡ್ಮೇಲೆ ಕಾಯಿ ಜೊತೆಗೆ ಬೆಲ್ಲನ ಈ ಥರ ಸೇರಿಸ್ಕೊಳ್ಳಿ. ಬೆಲ್ಲನ ಸೇರಿಸ್ಕೊಂಡ್ಮೇಲೆ ನೀವೇನು ನೆನೆಸಿಟ್ಕೊಂಡಿರ್ತೀರಲ್ವ ಅಕ್ಕಿ, ಅದು ಮತ್ತು ಗಸಗಸೆ ಸೇರಿಸ್ಕೊಂಡು ಇವಾಗ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಇದನ್ನೆಲ್ಲ. ಕಾಯೊಳಗೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್, ಅಂದರೆ ಸ್ವಲ್ಪ ಟೈಮು ಪೇಷನ್ಸಿಂದ ಮಾಡಬೇಕಾಗುತ್ತೆ, ಬಟ್ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ತೋರಿಸ್ತಾ ಇರೋದು ಬಂದು ಕಂಪ್ಲೀಟು ಹಳ್ಳಿ ಸ್ಟೈಲಲ್ಲಿ ಯಾವ ಥರ ನಾವು ಕಾಯಿ ಹೋಳಿಗೆನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಕೆಲವೊಬ್ಬರು ಕಾಯಿನ ಹುರ್ಕೊಂಡು ಬೆಲ್ಲನ ಸಪ್ರೇಟ್ ಪಾಕ ತಗೊಂಡು ಮಾಡ್ತಾರೆ. ಬಟ್ ನಮ್ಮ ಮನೇಲಿ ನಮ್ಮಮ್ಮ ಎಲ್ಲ ಮಾಡೋದು ಇದೇ ರೀತಿ. ಸೊ ನಾನು ಇದೇ ಥರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು ಕಾಯಿ, ಬೆಲ್ಲ, ಗಸಗಸೆ ಮತ್ತು ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಒಂದು 4 ಏಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಈಸಿ ಸ್ಟೆಪ್ಸು, ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಮ್ಗೆ ಈ ಥರನೇ ಮಾಡಿ ಅಭ್ಯಾಸ ಇರೋದ್ರಿಂದ ನಾವು ಈ ಥರನೇ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವುದಾದ್ರೂ ಬೇರೆ ರೆಸಿಪಿ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ನೋಡಿ, ಈ ಥರ ರುಬ್ಕೊಂಡ್ಮೇಲೆ ಈ ಥರ ಮಿಕ್ಸ್ ಆದಮೇಲೆ ಈ ಥರ ಕಲರ್ ಬರುತ್ತೆ. ಇದು ಒಬ್ಬಟ್ಟಿನ ಹೂರಣ. ಸೊ 2 ತೆಂಗಿನಕಾಯಿ ತೊಗೊಂಡಿರೋದ್ರಿಂದ ನನಗೆ ಆಲ್ಮೋಸ್ಟು ಒಂದು 20-25 ಒಬ್ಬಟ್ಟು ಆಗೋಷ್ಟು ಹೂರಣ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ಇವಾಗ ಇಷ್ಟು ಹೂರಣನ ನಾವು ರುಬ್ಬಿಟ್ಕೊಂಡಿದ್ದೀವಿ. ನೆಕ್ಸ್ಟು ಏನು ಸ್ಟೆಪ್ಸ್ ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಒಂದು ಸ್ಟವ್ನ ಆನ್ ಮಾಡಿಕೊಂಡು ಈ ಥರ ಒಂದು ಬಾಣಲೆನ ಇಟ್ಕೊಂಡು ಬಾಣಲೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಬಾಣಲೆ ಬಿಸಿ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರುವಂತಹ ಮಿಕ್ಸ್ಚರ್ ಏನಿದೆ ಅದನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಮೇಯ್ನ್ ಪ್ರೋಸೆಸ್ ಇರೋದು ಫ್ರೆಂಡ್ಸ್, ಇದು ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ಇದೇ ಮೇಯ್ನ್ ಪ್ರೋಸೆಸ್ಸು. ಇಲ್ಲಿ ನಮಗೆ ತುಂಬಾ ಪೇಷನ್ಸ್ ಅನ್ನೋದು ಬೇಕಾಗುತ್ತೆ. ಯಾಕಂದರೆ ಮಿನಿಮಮ್ ಅಂದ್ರೂ 25-30 ಮಿನಿಟ್ಸು ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ತಳ ಹಿಡಿದ್ಬಿಡುತ್ತೆ, ಚೆನ್ನಾಗಿ ಬರೋಲ್ಲ. ಸೊ ಕಂಪ್ಲೀಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಈ ಥರ ಗಟ್ಟಿ, ಆಲ್ಮೋಸ್ಟ್ ಇದು ಮುಟ್ಟಿದ್ರೆ ನಿಮಗೆ ಕೈಗೆ ಅಂಟಬಾರ್ದು, ಉಂಡೆ ಬರುವಂಥ ಅದಕ್ಕೆ ಇದನ್ನು ನೀವು ಈ ಥರ ಗೋಲಿಸ್ಕೋಬೇಕಾಗುತ್ತೆ. ನಾನು ಒಂದು 20-25 ನಿಮಿಷ ಇದು ಮಾಡಿಕೊಂಡೆ. 25 ನಿಮಿಷ ಆದಮೇಲೆ ಆರಕ್ಕೆ ಬಿಡಬೇಕು ಅದನ್ನು. ಒಂದು 2-3 ಅವರ್ಸ್ ಆರಕ್ಕಿಟ್ರೆ ಸಾಕು. ಇಲ್ಲ ನಿಮಗೆ ಟೈಮ್ ಇತ್ತು ಅಂತಂದರೆ ನೈಟ್ ಇದನ್ನ ಏನು ಮಿಕ್ಸ್ಚರ್ನ ರೆಡಿ ಮಾಡಿ ಬೆಳಗ್ಗೆ ಎದ್ದು ನೀವು ಅದನ್ನು ಒಬ್ಬಟ್ಟು ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ಟೈಮ್ ಇರಲಿಲ್ಲ, ಸೊ ಅದಕ್ಕೆ ನಾನು ಒಂದು 2-3 ಅವರ್ಸ್ ಏನೋ ಬಿಟ್ಟಿದ್ದೆ ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು, ಯಾಕಂದರೆ ಒಂದು ಪ್ರೋಸೆಸ್ಸು ಸ್ಕಿಪ್ ಆದ್ರೂ ಈ ಕಾಯಿ ಒಳಗೆ ಚೆನ್ನಾಗಿ ಬರೋದಿಲ್ಲ. ಸೊ ನೀವು ನೋಡ್ಬೋದು, ಆಲ್ಮೋಸ್ಟ್ ಇದು ಒಂಥರ ಹೊಂದ್ಕೊತಾ ಇದೆ ಪಾಕ ಎಲ್ಲ. ಈ ಥರ ಕಾಯಿ, ಗಸಗಸೆ, ಅಕ್ಕಿ, ಏಲಕ್ಕಿ ಏನೇ. ಸೊ ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಮಾಡಬೇಕಾಗುತ್ತೆ. ತಳ ಹಿಡಿಬಾರ್ದು, ತಳ ಹಿಡಿದ್ರೆ ಹೂರಣ ಚೆನ್ನಾಗಿ ಬರೋದಿಲ್ಲ. ಸೊ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ನಾನು ಇದಾದಮೇಲೆ 2-3 ಅವರ್ಸ್ ಬಿಟ್ಟ ಮೇಲೆ ನೋಡಿ ಈ ಥರ ಒಂದು ಹೂರಣ ರೆಡಿ ಆಗುತ್ತೆ. ನೀವು ಕೈನಲ್ಲಿ ಮುಟ್ಟಿದ್ರೆ ಕೈಗೆ ಅಂಟಬಾರ್ದು. ಉಂಡೆ ಮಾಡೋ ಟೆಕ್ಸ್ಚರಲ್ಲಿ ಅದು ರೆಡಿ ಆದರೆ ಆಗಿದೆ ಹೂರಣ ಅಂತ. ಕೈಗೆ ಅಂಟಿದ್ರೆ ಅದಿನ್ನು ಪಾಕ ಕರೆಕ್ಟಾಗಿ ಗೋಲ್ಸಿರೋದು ಸೆಟ್ ಆಗಿಲ್ಲ ಅಂತೇಳಿ. 20-30 ನಿಮಿಷ ಮಾಡಿದ್ರೆ ನಿಮಗೆ ಪಕ್ಕ ಬರುತ್ತೆ. ಅದ್ರ ಟೈಮಿಂಗ್ಸ್ ಒಳಗಡೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರೋದಿಲ್ಲ.
ಈ ನಾನೇನು 2 ತೆಂಗಿನಕಾಯಿ ತೊಗೊಂಡಿದ್ದೆ, ಇದರಲ್ಲಿ ಒಂದು 20-25 ಈ ಥರ ಉಂಡೆ ಮಾಡಿ ಇಟ್ಕೊಂಡೆ. ನಾನಿದು ಕನಕನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಏನೂ ಇಲ್ಲ ಫ್ರೆಂಡ್ಸ್, ಇದಕ್ಕೆ ಜಸ್ಟು ಮೈದಾ ಹಿಟ್ಟಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೆ. ಇದೂ ಅಷ್ಟೇ ಒಂದು 3 ಅವರ್ಸ್ ಬಿಡಬೇಕು. 3 ಅವರ್ಸ್ ಬಿಟ್ಟರೆ ಈ ಥರ ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು, ಒಂಚೂರು ಕೀಳಲ್ಲ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು ಒಬ್ಬಟ್ಟು ಹೋಳಿಗೆ ಮಾಡೋ ಪೇಪರ್ನ ಏನಿದೆ ಅದು ತೊಗೊಂಡು ಒಬ್ಬಟ್ಟನ್ನ ತೊಟ್ತಾ ಇದ್ದೀನಿ. ಈ ಪೇಪರ್ ನಿಮಗೆಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ, ಸ್ಟೇಷ್ನರಿನಲ್ಲಿ. ಕೆಲವೊಬ್ಬರು ಕೈನಲ್ಲಿ ಇಟ್ಕೊಂಡು ಈ ಥರ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಅದರೊಳಗಡೆ ಸ್ಟಫಿಂಗ್ ಏನಿದೆ ಹೂರ್ಣ ಅದು ಹಾಕ್ತಾರೆ. ಬಟ್ ನನಗೆ ಪೇಪರ್ ಮೇಲೆ ಈಸಿ ಅನಿಸುತ್ತೆ. ಸೊ ನಾನಿಲ್ಲಿ ಮಾಡಿಟ್ಕೊಂಡಿರುವಂತಹ ಹೂರ್ಣನ ಇದರೊಳಗಡೆ ಹಾಕಿ ಈ ಥರ ಫುಲ್ ಕವರ್ ಮಾಡ್ಕೊತಾ ಇದ್ದೀನಿ. ಫುಲ್ ಕವರ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಫಸ್ಟ್ ಟೈಮ್ ನೀವು ಟ್ರೈ ಮಾಡ್ತಾಯಿದ್ದೀರಾ, ಸ್ವಲ್ಪ ಕಿತ್ತೋಗುತ್ತೆ, ಈ ಥರ ಏನಾದರೂ ಇದ್ದರೆ ಸ್ವಲ್ಪ ಇದೇನಿದೆ ಮೈದಾ ಹಿಟ್ಟಿಂದು ಕನಕ, ಇದನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡು ನೀವು ತೊಟ್ಕೋಬೋದು. ಒಬ್ಬಟ್ಟಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ನಮಗಂತೂ ಯುಗಾದಿ ಹಬ್ಬದಲ್ಲಿ, ಗೌರಿ ಹಬ್ಬದಲ್ಲಿ ಒಬ್ಬಟ್ಟಿಲ್ಲ ಅಂದರೆ ಹಬ್ಬ ಕಂಪ್ಲೀಟೇ ಅನಿಸಲ್ಲ. ಬಟ್ ಜಾಸ್ತಿ ಬೇಳೆ ಹೋಳಿಗೆನೇ ನಾನು ಮಾಡೋದು. ಇದು ತೋರಿಸ್ಬೇಕು ಈ ಥರ, ಅಂದರೆ ಈಸಿ ಸ್ಟೆಪ್ಸಲ್ಲಿ ಮಾಡ್ಬೋದು, ನೀವು ಟ್ರೈ ಮಾಡಿ. ಮತ್ತು ನಮಗೂ ಕಾಯೊಬ್ಬಟ್ಟು ತಿಂದು ತುಂಬ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಈ ಥರ ಕಾಯೊಬ್ಬಟ್ಟು ಮಾಡಿದೆ. ಯಾಕೆ ವೀಡಿಯೋ ಮಾಡ್ಕೋಬಾರ್ದು ಅಂತ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ಚೆನ್ನಾಗಿ ಬಂದಿದ್ದರೆ ಕಮೆಂಟ್ ಮಾಡಿ. ಇಲ್ಲ ಏನಾದರೂ ನೀವು ಬೇರೆ ಪ್ರೋಸೆಸ್ನ ಫಾಲೋ ಮಾಡ್ತೀರಾ ಅಂದರೆ ನನಗೂ ಸಜೆಸ್ಟ್ ಮಾಡಿ. ಸೊ ನಾನು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅದನ್ನು ಟ್ರೈ ಮಾಡ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಹೆಂಚು ಬಿಸಿಯಾಗಿದೆ. ಒಬ್ಬಟ್ಟನ್ನ ಈ ಥರ ಹಾಕ್ಕೊಂಡು 2 ಸೈಡು ಬೇಯಿಸ್ಕೊಂಡ್ರೆ ನಮ್ಮ ಕಾಯಿ ಹೋಳಿಗೆ ರೆಡಿಯಾಗಿತ್ತು. ಲಾಸ್ಟಲ್ಲಿ ಒಬ್ಬಟ್ಟಿನ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸೊ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಜೊತೆ ಬರ್ತೀನಿ. ನನ್ನ ಕಂಟೆಂಟ್ ಏನಂತಂದರೆ ಫ್ಯಾಮಿಲಿ ವ್ಲಾಗ್ಸ್ ಕಂಪ್ಲೀಟ್ ಆಗಿರುತ್ತೆ. ಲೈಫ್ ಸ್ಟೈಲ್ ಏನಿದೆ ಮತ್ತು ಟ್ರಾವೆಲಿಂಗು, ಕುಕ್ಕಿಂಗು, ಈ ಥರ ಎಲ್ಲ ಜಾನರ್ನು ಕವರ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟು. ಸೊ ನನಗೆ ಯಾವಾಗ ಟೈಮ್ ಇರುತ್ತೆ ಆ ಟೈಮಲ್ಲಿ ನಾನು ಕುಕ್ಕಿಂಗ್ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಅಥವಾ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಆಚೆ ಹೋದರೆ ಆ ಥರ ವೀಡಿಯೋಸ್ನ ನಾನು ಆಲ್ಮೋಸ್ಟು ಮಾಡಿಕೊಂಡು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದೇ ರೀತಿ ಇರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.